ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಾ? ಯಾರೆಲ್ಲ ನಮ್ ಚಾನೆಲ್ ನ ನೋಡ್ತಿದ್ದೀರಾ, ದಯವಿಟ್ಟು ಅವರೆಲ್ಲ ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಾನು ಸಾಕಷ್ಟು ವಿಷಯಗಳನ್ನ, ಸಾಕಷ್ಟು ಮಾಹಿತಿಗಳನ್ನ ಇನ್ನು ಹೆಚ್ಚಿನದಾಗಿ ಕೊಡ್ತಾ ಹೋಗ್ತೇನೆ. ನೋಡಿ, ಇವತ್ತಿಗೆ ಕನ್ಯಾ ರಾಶಿಯವರ ಒಂದು ಸಕ್ಸಸ್ ಸೀಕ್ರೆಟ್ ಅನ್ನ ಹೇಳ್ತಾ ಹೋಗ್ತೀನಿ. ನೋಡೋಣ ಬನ್ನಿ. ಕನ್ಯಾ ರಾಶಿಯವರ ಗುಣ, ವ್ಯಕ್ತಿತ್ವ, ಮತ್ತೆ ಅವರು ಯಾವ ಒಂದು ಸೀಕ್ರೆಟ್ ಅನ್ನ ಉಪಯೋಗಿಸ್ಕೊಳ್ಬೇಕು, ಯಾವ ಒಂದು ಮಂತ್ರವನ್ನ, ಸೂತ್ರವನ್ನ ಅವರು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳ್ತಾ ಬರ್ತೇನೆ. ಬನ್ನಿ ವೀಕ್ಷಕರೇ. ಕನ್ಯಾ ರಾಶಿ ಅಂದ್ರೆ ಬುಧ. ಕನ್ಯಾ ರಾಶಿಯಾಧಿಪತಿ ಬುಧನ ಒಂದು ಅಂಶ ಆಗಿರುತ್ತೆ. ಬುಧ ಗ್ರಹ ಆಗಿರ್ತಾನೆ. ಹಾಗಾಗಿ ಬುಧ ಅಂದ್ರೇನೆ ಗೊತ್ತು ನಿಮ್ಗೆ, ಭೂಮಿ ಕಾರಕ ಅಂತ. ಆ ಬುಧನ ಒಂದು ಅಂಶ ಏನಿರುತ್ತೆ ಅದು ಈ ಕನ್ಯಾ ರಾಶಿಯವರ ಒಂದು ಇದ್ರಲ್ಲಿ ಇರುತ್ತೆ. ಹಾಗೆ ಕನ್ಯಾ ರಾಶಿಯವರು ಹೇಗಪ್ಪ ಇರ್ತಾರೆ? ಅವರು ಕನ್ಯಾ ರಾಶಿಯವರು ತುಂಬಾ ಸಾಫ್ಟ್ ಇರ್ತಾರೆ. ಸಾಫ್ಟ್ ಅನ್ನೋದಕ್ಕಿಂತ ಅವರು ಒಂಥರ ಅಂದ್ರೆ ಹೊರಗಿನ ಜನಕ್ಕೆ ಅವ್ರು ತುಂಬಾ ಸ್ಟ್ರಾಂಗು, ತುಂಬಾ ಕಠಿಣ ಅಂತ ಹೇಳ್ಬೋದು. ಆದ್ರೆ ಹೊರಗಿನ ಒಂದು ಪ್ರಪಂಚಕ್ಕೆ ಗೊತ್ತಾಗಲ್ಲ, ಹೊರಗಿನ ಜನರಿಗೆ ಗೊತ್ತಾಗಲ್ಲ. ಯಾರೆಲ್ಲ ನಿಮ್ಮ ಮನೇಲಿ ಕನ್ಯಾ ರಾಶಿಯವರು ಇರ್ತಾರೋ ಚೆಕ್ ಮಾಡ್ಕೊಳ್ಳಿ ಬೇಕಂದ್ರೆ. ಇಲ್ಲ ನಿಮ್ಮ ಅಕ್ಕಪಕ್ಕದವರು, ಹೀಗೆ ನಿಮ್ಮ ಒಂದು ಕ್ವಾಲಿಟಿ, ನಿಮ್ಮ ಕುಟುಂಬದಲ್ಲಿ 10 ಜನ ಇದ್ರೆ ಯಾರ್ದಾದ್ರೂ ಒಬ್ಬರು ಅದ್ರಲ್ಲಿ ಕನ್ಯಾ ರಾಶಿ ಇದ್ದೇ ಇರುತ್ತಲ್ವಾ, ನೋಡಿ. ಮತ್ತೆ ಅವರು ತುಂಬಾ ಪ್ರತಿಭಾವಂತರು, ನಿಷ್ಠಾವಂತರು ಕೂಡ. ಹಾಗೆ ಅವ್ರು ಏನಾದ್ರೂ ಒಂದು ಕೆಲಸ ಹಿಡಿದ್ರೆ ಆ ಹಿಡಿದಿರೋ ಕೆಲಸ ಪೂರ್ತಿ ಮಾಡ್ತಾರೆ. ಮತ್ತೆ ಅವರು ಯಾರಿಂದನೂ ಬದುಕಬೇಕು ಅಂತ ಏನಿಲ್ಲ, ಅವ್ರನ್ನ ಅವರೇ ಬದುಕೋದು. ಅಂದ್ರೆ ಅವ್ರಿಗೆ ತುಂಬಾ ಈ ಮೋಜು ಮಸ್ತಿ ಇದೆಲ್ಲ ತುಂಬಾ ಇಷ್ಟ ಆಗಲ್ಲ. ಕನ್ಯಾ ರಾಶಿಯವ್ರಿಗೆ ಅತಿ ಕಮ್ಮಿ. ಯಾಕೆ ಅಂದ್ರೆ ಅವ್ರು ಏನಾದ್ರೂ ಒಂದ್ ಕೆಲ್ಸ ಮಾಡೋದು, ನಾನು ಈ ಕೆಲ್ಸದಲ್ಲಿದ್ದೀನಿ, ನನಗೆ ಇಷ್ಟೇ ಸಾಕು ಅಂದ್ರೆ ಅವ್ರು ಹೇಗೆ ಅಂದ್ರೆ ಈ ಒಂದು ಪ್ರಪಂಚದ ತುಂಬಾ ವ್ಯಾಪ್ತಿಯಲ್ಲಿರಕ್ಕೆ ಅವ್ರು ಇಷ್ಟಪಡೋದಿಲ್ಲ. ಅವ್ರದೇ ಒಂದು ಬೌಂಡ್ರಿ ಆಗಿರುತ್ತೆ. ಅವರ ಒಂದು ಬೌಂಡ್ರಿಯಲ್ಲಿ 4 ಜನ, 3 ಜನ, 5 ಜನ ಅಷ್ಟೇ. ಅದಕ್ಕೆ ಮೀರಿ ಇವಾಗ ಒಂದ್ ಫ್ಯಾಮಿಲಿಯಲ್ಲಿ ಒಂದ್ 5 ಜನದ ನಡುವೆ ಕನ್ಯಾ ರಾಶಿಯವರಿದ್ರೆ ಅಷ್ಟಕ್ಕೆ ಸೀಮಿತ ಆಗಿರ್ತಾರೆ. ಅದನ್ನ ಬಿಟ್ಟು ಹೊರಗಿನವ್ರನ್ನ ಯಾರು ಅವರು ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳೋದಿಲ್ಲ. ಮತ್ತೆ ಅವರ ಒಂದು ಬೌಂಡ್ರಿಗೆ ಯಾರನ್ನು ಎಂಟರ್ ಕೂಡ ಮಾಡಿಸ್ಕೊಳ್ಳೋದಿಲ್ಲ. ಈ ತರ ಒಂದು ವ್ಯಕ್ತಿತ್ವ ಅವ್ರದ್ದಾಗಿರುತ್ತೆ. ಹಾಗೆ ಅವರು ಯಾರ ವಿಷಯಕ್ಕೂ ತಲೆ ಕೊಡೋದಿಲ್ಲ. ಅವರ ವಿಷಯ ಅಷ್ಟೇ. ಅವರ ನಡೆ ಏನಿರುತ್ತೆ, ಅವ್ರ ನುಡಿ ಏನಿರುತ್ತೆ ಅದೇನೆ. ಇನ್ನೊಬ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಟ್ಲೀಸ್ಟ್ ಅವರ ಕುಟುಂಬದಲ್ಲಿ ಕೂಡ ಯಾರಿಗೇನಾದ್ರೂ ಆದ್ರೂ ಅವರು ತಲೆ ಕೆಡಿಸ್ಕೊಳ್ಳಲ್ಲ. ಈ ತರ ಒಂದು ವ್ಯಕ್ತಿತ್ವ ಕನ್ಯಾ ರಾಶಿಯವ್ರದ್ದಾಗಿರುತ್ತೆ. ಹಾಗೆ ಕನ್ಯಾ ರಾಶಿಯವರು ಸ್ವಲ್ಪ ಹೈಟ್ ಕಮ್ಮಿ ಇರ್ತಾರೆ. ನೋಡಕ್ಕೆ ತುಂಬಾ ಏನ್ ಸುಂದರವಾಗಿರೋದಿಲ್ಲ, ಪರವಾಗಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಅದು ಒಂದು ಹೆಣ್ಣಿನ ಒಂದು ಸಿಂಬಲ್ ಆಗಿರ್ಬೋದು. ಆದ್ರೆ ಅಂತ ಏನು ತುಂಬಾ ಚೆನ್ನಾಗಿರಲ್ಲ ಕನ್ಯಾ ರಾಶಿಯವರು. ಹಾಗೆ ಕನ್ಯಾ ರಾಶಿಯವರು ತುಂಬಾ ಹೇಗೆ ಅಂದ್ರೆ ಈ ಒಂಥರ ಈ ನಪುಂಸಕದ ಗ್ರಹ ಅಂತ ಹೇಳ್ತೀವಿ ಬುಧ ಗ್ರಹನ. ಅಂದ್ರೆ ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ ಅಂತ ಹೇಳ್ತೀವಿ. ಆ ಒಂದು ವ್ಯಕ್ತಿತ್ವ ಈ ಕನ್ಯಾ ರಾಶಿಯವ್ರಿಗೆ ಅಂದ್ರೆ ಯಾವುದೇ ಒಂದು ಋಣಾತ್ಮಕ ಭಾವ ಅವರಲ್ಲಿ ಇರೋದಿಲ್ಲ. ಅಂದ್ರೆ ಏನಾದ್ರೂ ಸರಿ, ಇವಾಗ ಏನೋ ಒಂದ್ ಆಗ್ತಿದೆ ಅಂದ್ರೆ ಅದಕ್ಕೆ ಓವರ್ ಎಕ್ಸೈಟ್ಮೆಂಟ್ ಆಗೋದು, ಅಥವಾ ಅದನ್ನ ಪಡ್ಕೊಳ್ಳೋದು. ಅವರ ಒಂದು ಸಂತೋಷ ಆಗಿರ್ಬೋದು, ಅವರ ಒಂದು ದುಃಖ ಆಗಿರ್ಬೋದು, ಯಾವ್ದನ್ನು ಕೂಡ ಹೊರಗಡೆ ಹಾಕಲ್ಲ, ಯಾವ್ದನ್ನು ಕೂಡ ತೋರ್ಸ್ಕೊಳ್ಳೋದಿಲ್ಲ. ಈ ಒಂದು ಗುಣ ಕನ್ಯಾ ರಾಶಿಯವ್ರದ್ದಾಗಿರುತ್ತೆ. ಹಾಗೆ ನೋಡಿ, ಕನ್ಯಾ ರಾಶಿಯವರು ಅತಿಯಾಗಿ ಯಾರ ಜೊತೆನೂ ಬೆರೆಯಲ್ಲ ಅಂತ ಹೇಳ್ಬೋದು. ಸ್ವಲ್ಪ ಸ್ವಾರ್ಥಿಗಳಾಗಿರ್ತಾರೆ. ಸ್ವಾರ್ಥಿ ಅಂತಂದ್ರೆ ಸಾಕು, ನಂದು, ನಾನು, ನನ್ ಪ್ರಪಂಚ ಅನ್ನೋದು ತುಂಬಾ ಇರುತ್ತೆ ಅವ್ರಿಗೆ. ಅಷ್ಟು ಬಿಟ್ರೆ ಇನ್ಯಾರ ಜೊತೆನೂ ಅವರು ಮಿಂಗಲ್ ಆಗಲ್ಲ. ಒಂದು ಕೆಲಸ ಮಾಡೋ ಜಾಗದಲ್ಲಿ ಇರ್ಬೋದು, ಅವ್ರಿಗೆ ತುಂಬಾ ಫ್ರೆಂಡ್ಸ್ ಇರೋದಿಲ್ಲ, ಒಬ್ರು ಇಬ್ರು ಇರ್ತಾರಷ್ಟೇ. ಅಂದ್ರೆ ಕುಟುಂಬವನ್ನ ಕೂಡ ಅವರು ತುಂಬಾ ಸೇರಲ್ಲ ಅಂತ ಹೇಳುತ್ತೆ. ಹಾಗೆ ನೋಡಿ, ಕನ್ಯಾ ರಾಶಿಯವರು ಒಂಥರ ಆರಾಮಾಗಿರ್ಬೇಕು. ಅವರ ಯಾವ ಜೀವನವನ್ನು ಕಷ್ಟಕ್ಕೆ ಸಿಲುಕಿಸ್ಕೊಳ್ಳೋದಿಲ್ಲ. ಕಷ್ಟದಲ್ಲಿ ಇದ್ರು ಕೂಡ ಯಾರಿಗೂ ಹೇಳ್ಕೊಳಲ್ಲ ಅವರು. ಹಾಗಾಗಿ ಮತ್ತೆ ಅವ್ರಿಗೆ ತುಂಬಾ ಬುಧ ಅಂದ್ರೆ ಈ ಭೂಮಿ ವಿಷಯ ಆಗಿರ್ಬೋದು, ಅವರು ರಿಯಲ್ ಎಸ್ಟೇಟ್ ಮಾಡ್ಬೋದು, ಅಥವಾ ಅವ್ರು ಯಾವ್ದೇ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ಬೋದು, ಅಥವಾ ಈ ವೈದ್ಯಕೀಯ ಒಂದು ಸೆಕ್ಟರ್ ಅಲ್ಲಿ ಇರ್ಬೋದು, ಮತ್ತೆ ಈ ರಿಸರ್ಚ್ ಸೆಂಟರ್ ಅಲ್ಲಿ ಇರ್ಬೋದು. ಅತಿ ಹೆಚ್ಚು ಕನ್ಯಾ ರಾಶಿಯವರು ಈ ತರ ಒಂದು ಕ್ಯಾರೆಕ್ಟರ್ ಅಲ್ಲಿ ಇರ್ತಾರೆ. ಹಾಗೂ ಚಾರ್ಟೆಡ್ ಅಕೌಂಟ್, ಬ್ಯಾಂಕಿಂಗ್ ಸೆಕ್ಟರ್ ಇದ್ರಲ್ಲಿ ಕೂಡ ಇರ್ತಾರೆ. ತುಂಬಾ ಬುದ್ಧಿ ಜಾಸ್ತಿ ಅಂತ ಹೇಳ್ತೀವಿ. ಆದ್ರೆ ಕೆಲವೊಂದು ಸತಿ, ಯಾಕಂದ್ರೆ ಮಿಥುನ ರಾಶಿಗೆ ಕನ್ಯಾ ರಾಶಿಗೆ 2 ರಾಶಿಯವರೆಗೂ ಕೂಡ ಬುಧನೇ ಅಧಿಪತಿ ಆಗಿರೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಹಾಗೆ ಮತ್ತೆ ಇನ್ನೊಂದು ಅಂತಂದ್ರೆ ತುಂಬಾ ಸಂತೋಷ ಆದಾಗೂ ಹಿಗ್ಗಲ್ಲ, ತುಂಬಾ ದುಃಖ ಆದಾಗೂ ಕುಗ್ಗಲ್ಲ ಅಂತ ಹೇಳ್ಬೋದು. ಅವರ ಒಂದು ಬೌಂಡ್ರಿಯಲ್ಲಿ ಇರ್ತಾರೆ. ಹಾಗೆ ಅವರು ತುಂಬಾ ಅತಿ ಹೆಚ್ಚು ಒಲಿಯುವಂತ ರಾಶಿಗಳು ಅಂತಂದ್ರೆ ತುಲಾ ರಾಶಿ, ಮೀನ ರಾಶಿ, ಕರ್ಕಟಕ ರಾಶಿ, ಮಿಥುನ ರಾಶಿ, ಹಾಗೆ ವೃಷಭ ರಾಶಿ. ಈ ಒಂದು ರಾಶಿಯವ್ರ ಜೊತೆ
ಅವರು ಉತ್ತಮ ಒಡನಾಡಿಯಾಗಿರ್ತಾರೆ ಅಂತ ಹೇಳ್ಬೋದು. ಅಂದ್ರೆ ಅವರ ಒಂದು ಬಾಂಧವ್ಯ ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ರಾಶಿಯವ್ರ ಜೊತೆ ಅವರು ಹೇಗೆ ಇದ್ರು ಕೂಡ ತುಂಬಾ ಚೆನ್ನಾಗಿರ್ತಾರೆ ಅಂತ ಹೇಳ್ಬೋದು. ಹಾಗೆ ಕನ್ಯಾ ರಾಶಿಯವರು ಅತಿ ಹೆಚ್ಚು ಈ ಉತ್ತರಾಣಿ ಗಿಡ ಏನಿರುತ್ತೆ, ಉತ್ತರಾಣಿ ಗಿಡವನ್ನ ಅತಿ ಹೆಚ್ಚು ಅದನ್ನ ಪೂಜಿಸ್ಬೇಕಾಗತ್ತೆ ಅಥವಾ ಅದನ್ನ ಮುಟ್ಬೇಕಾಗತ್ತೆ. ಅದನ್ನ ತಂದು ಮನೇಲಿ ಇಟ್ಕೊಂಡ್ರೆ ಅವರ ಒಂದು ಲಕ್ಕೆ ಚೇಂಜ್ ಆಗತ್ತೆ. ಅವರ ಒಂದು ಸೀಕ್ರೆಟ್ ಏನಿರುತ್ತೆ, ಅವರ ಗ್ರಹದ ಒಂದು ಗಿಡವಾಗಿರುತ್ತೆ, ಅದರ ಒಂದು ಎಲೆ ಆಗಿರುತ್ತೆ, ಅದರ ಒಂದು ಕೊಂಬೆ ಆಗಿರುತ್ತೆ. ಇದನ್ನ ತಂದು ಅವರ ಸೀಕ್ರೆಟ್ ಲಾಕರ್ ಅಲ್ಲಿ ಇಟ್ಕೊಳ್ಳಿ, ಅವರ ಲಕ್ ಚೇಂಜ್ ಆಗುತ್ತೆ, ಅವರ ಅದೃಷ್ಟ ಕೂಡ ಚೇಂಜ್ ಆಗುತ್ತೆ. ಹಾಗೆ ಕನ್ಯಾ ರಾಶಿಯವರು ತುಂಬಾ ಬುಧ ಗ್ರಹದ ಒಂದು ಬ್ರೇಸ್ಲೆಟ್, ಅದಕ್ಕೆ ಸಂಬಂಧಪಟ್ಟಂತಹ ಅವರ ರಾಶಿಯಾಧಿಪತಿ ಬುಧನ ಒಂದು ಸ್ಟೋನ್ ಅನ್ನ ಅವರ ಮನೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಅದನ್ನ ಇಟ್ಕೊಂಡಾಗ ಅವರ ಒಂದು ಏಳಿಗೆ ಆಗ್ತಾ ಹೋಗುತ್ತೆ. ಅವರ ಒಂದು ಹೆಲ್ತ್ ಇರ್ಬೋದು, ಅತಿ ಹೆಚ್ಚು ಕನ್ಯಾ ರಾಶಿಯವರು ಹೆಲ್ತ್ ಅಪ್ಸೆಟ್ ಆಗೋದು ಜಾಸ್ತಿ ಬಹು ಬೇಗ. ಅಂದ್ರೆ 30 ಇಯರ್ಸ್ 35 ಇಯರ್ಸ್ಗೆಲ್ಲ ಅವ್ರಿಗೆ ಕಾಯಿಲೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಕನ್ಯಾ ರಾಶಿ ಏನಾದ್ರೂ ಒಂದು ಸಣ್ಣ ಸಣ್ಣ ಇನ್ಸಿಡೆಂಟ್, ಅವರ ಒಂದು ತಲೆನೋವು ಇರ್ಬೋದು, ಕಾಲ್ನೋವು ಇರ್ಬೋದು, ಇದೇ ತುಂಬಾ ದೀರ್ಘಕಾಲವನ್ನ ಎಳಿತಾ ಹೋಗ್ತಾರೆ. ಹಾಗಾಗಿ ಕನ್ಯಾ ರಾಶಿಯವರು ಈ ಒಂದು ಬುಧ ಗ್ರಹದ ಒಂದು ಕಲ್ಲನ್ನ ನಿಮ್ಮ ಮನೆಯಲ್ಲಿ ನಿಮ್ಮ ಬೆಡ್ರೂಮ್ ಅಲ್ಲಿ ಇಟ್ಕೊಂಡಾಗ ಇದರಿಂದ ಎಲ್ಲ ಹೊರಗಡೆ ಬರ್ತೀವಿ. ಮೇನ್ ಹೆಲ್ತ್ ಅಪ್ಸೆಟ್ ಆಗೋದನ್ನ ತಪ್ಪತ್ತೆ ಕನ್ಯಾ ರಾಶಿಯವ್ರಿಗೆ. ಅದನ್ನ ನಿಭಾಯಿಸ್ಕೊಳ್ತೀರಿ, ಚುರುಕುತನ ಬರುತ್ತೆ. ಮತ್ತೆ ಅವರ ಒಂದು ಏನಿರುತ್ತೆ ಸೆಕ್ಟರ್ ಇಷ್ಟೇ ಅಂತ ಹೇಳಿರ್ತೀನಿ ಅಂತ ಹೇಳಿದ್ವಿ, ಅದರಿಂದ ಸ್ವಲ್ಪ ಹೊರಗಡೆ ಬರ್ತಾರೆ, ಅಂದ್ರೆ ಸ್ವಲ್ಪ ಚುರುಕಾಗ್ತಾರೆ. ಹಾಗಾಗಿ ಕನ್ಯಾ ರಾಶಿಯವರು ಎಲ್ಲರ ಜೊತೆ ಅದೃಷ್ಟ ಅನ್ನೋದು ಏನಿರುತ್ತೆ ನಿಮ್ದು, ಆ ಅದೃಷ್ಟವನ್ನ ಹುಡುಕ್ತಾ ಇರ್ತೀರಾ, ಅದೃಷ್ಟ ನಿಮ್ಮನ್ನೇ ಹುಡ್ಕೊಂಡ್ ಬರುತ್ತೆ. ಹಾಗಾಗಿ ಕನ್ಯಾ ರಾಶಿಯವರು ಈ ಬುಧನ ಒಂದು ಸ್ಟೋನ್ ಅನ್ನ ನಿಮ್ ಬೆಡ್ರೂಮ್ ಅಲ್ಲಿ ಇಟ್ಕೊಳ್ಳಿ. ಅದ್ರಲ್ಲೂ ನೀವೆಲ್ಲಿ ಮಲಗ್ತೀರಾ ನೋಡಿ, ನೀವು ಮಲಗೋ ಒಂದು ಬಲಭಾಗಕ್ಕೆ ನಿಮ್ಮ ಒಂದು ಟೇಬಲ್ ಮೇಲೆ, ಒಂದು ಸಣ್ಣ ಒಂದು ಟೇಬಲ್ ಮೇಲೆ ಆ ಬುಧ ಗ್ರಹದ ಒಂದು ಸ್ಟೋನ್ ಅನ್ನ ಇಟ್ಟಾಗ ಅದರ ಒಂದು ವೈಬ್ರೇಷನ್ ನಿಮ್ಮ ಮೇಲೆ, ಅದು ನೀವು ಮಲಗಿದಾಗ ನಿಮ್ಗೆ ಬೆಳಗ್ಗೆ ಎದ್ದೋಳು ಅಷ್ಟರಲ್ಲಿ ನಿಮ್ಗೆ ಚೇರ್ ಅಪ್. ಯಾಕಂದ್ರೆ ಹೆಲ್ತ್ ತುಂಬಾ ಕೆಡುತ್ತೆ ಅಂತ ಹೇಳಿದ್ರೆ ಕನ್ಯಾ ರಾಶಿಯವ್ರಿಗೆ ಆಲ್ಮೋಸ್ಟ್ ಹೆಲ್ತ್ ಅಪ್ಸೆಟ್ ಜಾಸ್ತಿ ಆಗತ್ತೆ. ಕನ್ಯಾ ರಾಶಿಯವ್ರಿಗೆ ಬಹು ಬೇಗ 35 ಇಯರ್ಸ್ಗೆಲ್ಲ ಅವರು ತುಂಬಾ ಆರೋಗ್ಯವನ್ನ ಕೆಡಿಸ್ಕೊಳ್ತಾರೆ. ಹಾಗಾಗಿ ಆ ಒಂದು ಸ್ಟೋನ್ ಅನ್ನ ಯೂಸ್ ಮಾಡಿದಾಗ ತುಂಬಾ ಚೆನ್ನಾಗಿರ್ತೀರಿ ಅಂತ ಹೇಳಿದೆ. ಹಾಗೆ ನೋಡಿ, ಅವರು ಕನ್ಯಾ ರಾಶಿಯವರು 5, 14, 15, 23, 32 ಈ ತರ ಒಂದು ನಂಬರ್, ಈ ಒಂದು ನಂಬರ್ ಇವರ ಒಂದು ಸೀಕ್ರೆಟ್ ನಂಬರ್ ತುಂಬಾ ಪಾಸಿಟಿವ್ ನಂಬರ್ ಆಗಿರುತ್ತೆ. ಈ ನಂಬರ್ನ ಅತಿ ಹೆಚ್ಚು ನೀವು ಎಲ್ಲಾದ್ರೂ ಬಳಸ್ಬೋದು. 55, 555 ಅನ್ನೋ ನಂಬರ್ನ ಯಾವಾಗ್ಲೂ ನೀವು ನಿಮ್ಮ ರೂಮಿನ ಒಂದು ಗೋಡೆ ಮೇಲಾಗಿರ್ಬೋದು, ನಿಮ್ಮ ಕೈ ಮೇಲಾಗಿರ್ಬೋದು, ನಿಮ್ಮ ಒಂದು ಮೊಬೈಲ್ ವಾಲ್ ಪೇಪರ್ ಮೇಲಾದ್ರು ಇದನ್ನ ಅತಿ ಹೆಚ್ಚು ಬಳಸಿದಾಗ ನೀವು ತುಂಬಾ ಯೋಗವನ್ನ ಕಾಣ್ತೀರಿ. ನಿಮ್ಮ ಒಂದು ಎಲ್ಲಾ ಒಂದು ಕೆಲಸ ಕೂಡ ಸಕ್ಸಸ್ ಆಗ್ತಾ ಹೋಗುತ್ತೆ. 5 ಅನ್ನೋ ನಂಬರ್ನ ರಿಪೀಟ್ ಮಾಡ್ತಾರೆ. ನಿಮ್ಮ ಫೋನ್ ನಂಬರ್ ಅಲ್ಲಿ ಕೂಡ 5555 ಇದ್ರೆ ತುಂಬಾ ಚೆನ್ನಾಗಾಗುತ್ತೆ. 55555 ಇದು ತುಂಬಾ ಅತಿ ಹೆಚ್ಚು ನಿಮ್ಗೆ ಅನುಕೂಲವಾಗುವಂತ ಪಾಸಿಟಿವ್ ನಂಬರ್ ಅಂತ ಹೇಳ್ಬೋದು. ಹಾಗಾಗಿ ನೀವು ಹೆಸರು ಕಾಳು ಪ್ರತಿದಿನ ಒಂದಿಡೀ ಹೆಸರು ಕಾಳನ್ನ ನೀವು ಪಕ್ಷಿಗಳಿಗೆ ಹಾಕಿದಾಗ ತುಂಬಾ ಯೋಗವನ್ನ ಕಾಣ್ತೀರಿ, ತುಂಬಾ ಯೋಗ ನಿಮ್ಮಲ್ಲಿ ಕಾಣುತ್ತೆ. ಹಾಗೆ ಬುಧ ಗ್ರಹದ ಒಂದು ಆರಾಧ್ಯ ದೇವತೆ ನಿಮ್ಗೆ ಕಂಚಿಯ ಕಾಮಾಕ್ಷಿ ಅಮ್ಮನ್ನ ತುಂಬಾ ಪಠಿಸ್ಬೇಕಾಗತ್ತೆ. ಯಾರಾದ್ರೂ ಅಲ್ಲಿಗೆ ಹೋಗಿದ್ರೆ ಒಂದು ಫೋಟೋವನ್ನ ತರ್ಸ್ಕೊಳ್ಳಿ. ಇವಾಗ ಏನಿಲ್ಲ, ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಆ ಒಂದು ಫೋಟೋ ನಿಮ್ ಮೊಬೈಲ್ ಅಲ್ಲೇ ಬರುತ್ತೆ. ಆ ಫೋಟೋವನ್ನ ದಿನಕ್ಕೆ 1 ಬಾರಿ ನೀವು ನೋಡ್ತಾ ಇರಿ, ನಿಮ್ಗೆ ಅದೃಷ್ಟ ಒಲ್ದು ಬರ್ತಾ ಇರುತ್ತೆ. ಯಾರ ಕನ್ಯಾ ರಾಶಿಯವರಾಗಿರ್ತೀರ ಅವರೆಲ್ಲ ಕೂಡ ಈ ಬುಧನ ಒಂದು ಆರಾಧ್ಯ ದೇವತೆ ಈ ಕಂಚಿ ಕಾಮಾಕ್ಷಿಯನ್ನ ಡೈಲಿ ಒಂದು ಸತಿ ನೀವು ಆ ಎಮ್ಮನ್ನ ನೋಡಿ ಜಪಿಸಿ ಟಚ್ ಮಾಡಿ ನೀವು ನಮಸ್ಕಾರ ಮಾಡ್ಕೊಳ್ಳಿ. ಅತಿ ಹೆಚ್ಚು ಯೋಗವನ್ನ ಕಾಣ್ತೀರಾ. ಅದರ ಜೊತೆ ನಮ್ಮ ಈ ಒಂದು ಸ್ಟೋನ್ ಅನ್ನ ನಮ್ಮ ಒಂದು ಸಂಸ್ಥೆಗೆ ಕರೆ ಮಾಡಿ ತರಿಸ್ಕೊಳ್ಳಿ. ನಿಮ್ಮ ಒಂದು ಆರೋಗ್ಯ ವೃದ್ಧಿ ಆಗ್ತಾ ಬರುತ್ತೆ. ಕನ್ಯಾ ರಾಶಿಯವರ ಆರೋಗ್ಯದ ಸೀಕ್ರೆಟ್ ಅಂದ್ರೆ ಈ ಒಂದು ಬುಧ ಗ್ರಹದ ಸ್ಟೋನ್ ಆಗಿರುತ್ತೆ. ಅತಿ ಹೆಚ್ಚು ನಿಮ್ಗೆ ಆರೋಗ್ಯವನ್ನ ವೃದ್ಧಿ ಮಾಡ್ತಾ ಹೋಗುತ್ತೆ. ಅಂದ್ರೆ ಈ ಆಗಿರ್ತೀರಾ, ಸ್ವಲ್ಪ ವಯಸ್ಸಾದವ್ರ ತರ ಕಾಣೋದು ಕೂಡ ಕನ್ಯಾ ರಾಶಿಯವರೇ. ಅದ್ರಲ್ಲಿ ನೀವು ಅಂದ್ರೆ ಎನರ್ಜಿ ಆಗಿರ್ತೀರಾ ಅಂತ ಹೇಳ್ತೀನಿ. ಹೀಗೆ ಸಾಕಷ್ಟು ವಿಡಿಯೋಗಳನ್ನ, ಸಾಕಷ್ಟು ಮಾಹಿತಿಗಳನ್ನ ಮುಂದಿನ ವಿಡಿಯೋಗಳಲ್ಲಿ ಹಂಚ್ತಾ ಹೋಗ್ತೀನಿ. ಧನ್ಯವಾದ ವೀಕ್ಷಕರೇ.